ಸ್ಪರ್ಧೆಯಲ್ಲಿ ಗೆದ್ದ ನಮ್ಮ ನಾಯಕನಿಗೆ ಸ್ವರ್ಗದಲ್ಲಿ 9 ತಿಂಗಳು ಹೇಗೆ ಕಳೆಯಿತು ಅಂತಲೇ ಗೊತ್ತಾಗಲಿಲ್ಲ. ದಿನಕ್ಕೊಂದು ಗಾತ್ರಕ್ಕೆ ಹಿಗ್ಗುತ್ತಾ, ದಿನಕ್ಕೊಂದು ಬಣ್ಣವನ್ನು ಪಡ್ಕೊಳ್ತಾ ದಿನಗಳು ಕಳೆದೇ ಹೋಯಿತು. ಏನು ಬೇಕಾದರೂ ಎಲ್ಲವೂ ಅಲ್ಲಿಯೇ ಸಿಗ್ತಿತ್ತು. ಪ್ರತಿಯೊಂದು ಸಿದ್ಧವಾದ ರೂಪದಲ್ಲಿ ಸಿಗ್ತಾ ಇದ್ದಿದ್ದರಿಂದ ದಿನದಿಂದ ದಿನಕ್ಕೆ ಅಣುವಿನಂತಿದ್ದ ನಮ್ಮ ನಾಯಕ ಆನೆಯಂತೆ ಹಿಗ್ಗಲಾರಂಭಿಸಿದ. ಸುಖವಾಗಿ ಬೆಳೆದು ಸ್ವರ್ಗವೇ ಹಿಡಿಯಲಾರದಷ್ಟು ದಪ್ಪ ಮತ್ತು ಎತ್ತರಕ್ಕೆ ಬೆಳೆದೇ ಬಿಟ್ಟ. ಅಷ್ಟರಲ್ಲಿ ಆತನ 9 ತಿಂಗಳ ಅವಧಿಯು ಮುಗಿದಿದ್ದರಿಂದ ಆತ ಮರಳಿ ಭೂಲೋಕಕ್ಕೆ ಬಂದು ತನ್ನಿಚ್ಛೆಯಂತೆ ಜೀವನ ಪರ್ಯಂತ ಬದುಕಬಹುದಾಗಿತ್ತು. ಈಗ ಭೂಮಿಗೆ ಬರಲು ಆತ ತನ್ನ ಪಯಣವನ್ನು ಶುರು ಮಾಡ್ತಾನೆ. ತನ್ನ ಪಾಡಿಗೆ ತಾನು ಮುಂದೆ ಬರೋಕೆ ಶುರು ಮಾಡಿದ. ಜೊತೆಗೆ ಯಾರೂ ಇಲ್ಲ, ಒಂಟಿ ಪಯಣ, ಸ್ಪರ್ಧೆ ನೀಡುವವರೂ ಇಲ್ಲ, ಬೇಗ ಗುರಿ ಮುಟ್ಟಬೇಕೆಂಬ ಹಠವೂ ಕೂಡ ಇಲ್ಲ. ಒಮ್ಮೆ ಹಿಂದೆ ತಿರುಗಿ ನೋಡಿದ. ಕತ್ತಲ ಗೂಡು, ಎತ್ತ ನೋಡಿದರೂ ಕಗ್ಗತ್ತಲು. ಮೊಟ್ಟ ಮೊದಲ ಬಾರಿಗೆ ಭಯದಿಂದ ಅಳೋಕೆ ಶುರು ಮಾಡ್ತಾನೆ. ಈ ಕಗ್ಗತ್ತಲ ಗೂಡಿನಿಂದ ಹೊರಗೆ ಹೋಗಬೇಕು ಅಂತ ತವಕ ಮಾಡ್ತಾನೆ. ಗುಹೆಯ ಚಿಕ್ಕ ದ್ವಾರದಿಂದ ಹೊರಗೆ ಬರೋದು ಅಷ್ಟು ಸುಲಭ ಆಗಿರಲಿಲ್ಲ. ಮೊದಲಾಗಿದ್ದರೆ ಪ್ರತಿಸ್ಪರ್ಧಿಗಳಿದ್ದರು, ಈಗ ಯಾವ ಪ್ರತಿಸ್ಪರ್ಧಿಗಳೂ ಇಲ್ಲ. ಅದಕ್ಕಾಗಿಯೇ ಗೆಲ್ಲಲು ಅವನಿಗೆ ಸಾಧ್ಯ ಇಲ್ಲದಂತಾಗುತ್ತೆ. ಸ್ವಲ್ಪ ಸ್ವಲ್ಪ ತೆವಳುತ್ತಾ ಗುಹೆಯ ಬಾಗಿಲಿಗೆ ಬಂದ. ಅಲ್ಲಿಂದ ಹೊರಗೆ ಹೋಗೋಕೆ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಬಲ ಪ್ರದರ್ಶನ ಮಾಡಬೇಕಾಗಿತ್ತು. ಭಯಗೊಂಡ ಮನಸ್ಸಿಗೆ ಶಕ್ತಿಯನ್ನೆಲ್ಲ ಒಗ್ಗೂಡಿಸೋದು ಸಾಧ್ಯ ಇಲ್ಲದಂತಾಗುತ್ತೆ. ಆದರೆ ಪ್ರಯತ್ನ ಮಾತ್ರ ನಿಂತಿರಲಿಲ್ಲ. ಅವನ ಪ್ರಯತ್ನದಿಂದ ತನ್ನನ್ನು ಸ್ವರ್ಗದಲ್ಲಿ 9 ತಿಂಗಳು ಹೊತ್ತು ನಿಂತಿದ್ದ ತನ್ನ ತಾಯಿಗೆ ನೋವಾಗುತ್ತೇನೋ ಎಂಬ ಆತಂಕ ಅವನಿಗೆ ಶುರುವಾಗುತ್ತೆ. ಹೊರಗೆ ಬರಬೇಕೆಂಬ ಛಲ ಕೂಡ ಅವನು ಬಿಟ್ಟಿರಲಿಲ್ಲ. ತನ್ನನ್ನು ತಾಯಿಗೆ ನೋವಾಗುತ್ತೆ ಅನ್ನೋ ಆತಂಕ ಕೂಡ ಅವನಲ್ಲಿ ಇತ್ತು. ಹಿಂದೆ ತಿರುಗಿ ನೋಡಿದರೆ ಕತ್ತಲ ಗುಹೆಯ ಭಯ. ಮುಂದೆ ಬರಲು ತನ್ನ ಶಕ್ತಿಯನ್ನೆಲ್ಲ ಒಗ್ಗೂಡಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಭಯ ಹಾಗೂ ಆತಂಕದ ಮಿಶ್ರಣಗಳಲ್ಲಿ ಒದ್ದಾಡುತ್ತಿರುವಾಗಲೇ ಡಾಕ್ಟರ್ಗಳ ಮಾತುಗಳು ಆತನ ಕಿವಿಗೆ ಬೀಳ್ತವೆ. ಮಗುವನ್ನು ಆಪರೇಷನ್ ಮಾಡಿಯೇ ಹೊರಗೆ ತೆಗೆಯಬೇಕು. ನಾರ್ಮಲ್ ಡೆಲಿವರಿ ಆಗುವ ಯಾವ ಲಕ್ಷಣಗಳು ಇಲ್ಲ. ತಡವಾದರೆ ತಾಯಿ ಮತ್ತು ಮಗು ಇಬ್ಬರಿಗೂ ಅಪಾಯ ಎಂದು ವಿವರಿಸುತ್ತಿದ್ದ ಡಾಕ್ಟರ್ ಆಗಲೇ ಹೊಟ್ಟೆ ಕತ್ತರಿಸಲು ಕತ್ತರಿಯ ಮೇಲೆ ಕೈ ಹಾಕಿದ್ದರು. ಆಪರೇಷನ್ ಮಾಡಿದ ನಂತರ ವೈದ್ಯರು ಆತನ ದೇಹಕ್ಕೆ ಕೈ ಹಾಕಿದರು. ಮೊದಲ ಬಾರಿಗೆ ಮಾನವನ ಒರಟು ಕೈಗಳ ಸ್ಪರ್ಶ ಪಡೆದ ತಕ್ಷಣ ಆತ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ಕಣ್ತೆರೆದು ನೋಡ್ತಾನೆ, ಆತ ಭೂಲೋಕದಲ್ಲಿ ಇರ್ತಾನೆ. ಹತಾಶೆ, ಅಳು, ಸೋಲು ಹಾಗೂ ನೋವಿನೊಂದಿಗೆ ಆತನ ಬದುಕಿನ ಪಯಣ ಆರಂಭವಾಗಿತ್ತು. ನಮ್ಮ ಲೇಖಕರು ಎಷ್ಟು ಅದ್ಭುತವಾಗಿ ಕಥೆಯನ್ನು ವರ್ಣನೆ ಮಾಡ್ತಾರೆ ಅಂದರೆ, ಸ್ಪರ್ಧೆಯಲ್ಲಿ ನೀನೊಬ್ಬನೇ ಇದ್ದರೆ ದೇವರಾಣೆ ಗೆಲ್ಲೋದಿಲ್ಲ ಅಂತ ಹೇಳ್ತಾರೆ. ಬದುಕಲು ಸ್ಪರ್ಧೆ ತುಂಬ ಅನಿವಾರ್ಯ. ಸ್ಪರ್ಧೆ ಇದ್ದರೆ ಮಾತ್ರ, ಸ್ಪರ್ಧಾಳುಗಳು ಇದ್ದರೆ ಮಾತ್ರ ಬದುಕಿನುದ್ದಕ್ಕೂ ನಾವು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದನ್ನು ಲೇಖಕರು ಅದ್ಭುತವಾಗಿ ಈ ಭಾಗದಲ್ಲಿ ತಿಳಿಸಿದ್ದಾರೆ.